ನಮಸ್ಕಾರ ಸ್ನೇಹಿತರೆ, ಯೇಸುವಿ ಪ್ರಪಂಚಕ್ಕೆ ಸ್ವಾಗತ. ನಾನು ಸುಮಾ. ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಿಮಗೆ ಸಡನ್ನಾಗಿ ಹುಳಿ ಪುಡಿ ಅಂದರೆ ಸಾಂಬಾರು ಪುಡಿನ ಮಾಡಿಕೊಂಡು ನುಗ್ಗೆ ಸೊಪ್ಪಿನ ಸಾಂಬಾರು ಹುಳಿನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನೋಡಿ, ಇದಕ್ಕೆ ಬೇಕಾಗೋದು ಒಂದು ಮುಷ್ಟಿ ಆಗೋಷ್ಟು ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ಈ ಥರ ಬಿಡಿಸಿ ತೊಳ್ಕೊಳ್ಬೇಕು. ಹಾಗೆ ಒಂದೆರಡು ಈರುಳ್ಳಿ, ಒಂದು ಆಲೂಗಡ್ಡೆ ಸುಮ್ಮನೆ ಟೇಸ್ಟ್ಗೆ ಹಾಕ್ಕೋಬೇಕು. ಈ ಕಡೆ ಒಂದು 10-15 ನಿಮಿಷ ಬೇಳೆನ ಮುಂಚೆನೇ ನೆನೆಸಿಟ್ಕೊಂಡ್ರೆ ಬೇಗ ಬೇಯುತ್ತೆ. ಬೇಳೆ ನೆಂದಾಗಿದೆ. ಈಗ ಅದಕ್ಕೂ ನಾನು ಒಂದು ಅರ್ಧ ಲೋಟ ಬೇಳೆ ಇಟ್ಕೊಂಡಿದ್ದೆ, ಹಾಗಾಗಿ 1.5 ಲೋಟದಷ್ಟು ನೀರು ಹಾಕಿದೆ. ನೀರು ಹಾಕಿ ಸ್ವಲ್ಪ ಬೇಳೆ ಬೇಯೋದಕ್ಕೋಸ್ಕರ ಒಂಚೂರು ಎಣ್ಣೆ, ಒಂದು ಸ್ವಲ್ಪ ಅರಿಶಿನ ಹಾಕಿ ಫಸ್ಟು 3 ವಿಸಿಲ್, ಆಮೇಲೆ ಮತ್ತೆ ಅದಕ್ಕೆ ತರಕಾರಿ ಹಾಕಿ ಮತ್ತೊಂದೆರಡು ಸರಿ ಕೂಗಿಸ್ಕೊಳ್ತೀನಿ. ಫಸ್ಟು 3 ವಿಸಿಲ್ ಸಾಕು. ಈ ಕಡೆ ನೋಡಿ, ಸಾಂಬಾರು ಪುಡಿ ಮಾಡ್ಕೊಳ್ಳೋಕ್ಕೆ ಇದು ದಿಢೀರಾಗಿ ನಾವು ಬೇಕಾದಷ್ಟು ಹುಳಿ ಪುಡಿನ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಮುಂಚೆ. ಬಟ್ ಇದು ಬೇಸಿಕ್ಕಾಗಿ ಏನು ಇಲ್ದಿದ್ದಾಗ ಒಂದು ದಿನಕ್ಕೆ ಹೇಗೆ ಮಾಡ್ಕೊಳ್ಬೋದು ಅನ್ನೋದನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ಒಂದು 5 ಮೆಣಸಿನ್ಕಾಯಿ ಈ ರೀತಿ ತೊಗೊಂಡ್ಬಿಟ್ಟು 4 ಸ್ಪೂನ್ ಆಗೋಷ್ಟು ಧನಿಯಾ, ಇದು 1 ದಿನಕ್ಕಾಗಷ್ಟು ನಾನು ಹೇಳ್ತಾ ಇರೋದು. 4 ಸ್ಪೂನ್ ಆಗೋಷ್ಟು ಧನಿಯಾ ಹಾಕ್ಕೊಳ್ಳಿ. ಈಗ ಪಾಪ ಕೆಲವರಿಗೆ ಏನೂ ಗೊತ್ತಿರಲ್ಲ, ಬೇಸಿಕ್ಕಾಗಿ ಅವ್ರಿಗೆ ಏನೂ ಗೊತ್ತಿಲ್ಲದಿದ್ದಾಗ ಅವ್ರಿಗೆ ಮಾಡ್ಕೊಳ್ಳೋದು ಹೇಗೆ ಅಂತ ಇದರಿಂದ ಸ್ವಲ್ಪ ಗೊತ್ತಾಗುತ್ತೆ. 4 ಸ್ಪೂನ್ ಧನಿಯಾ ಆದಮೇಲೆ 1 ಸ್ಪೂನು ಜೀರಿಗೆ ಹಾಕ್ಕೊಳ್ಳಿ. ಅದು ಕರೆಕ್ಟು ಪ್ರಪೋರ್ಷನ್ ಆ ಥರ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಹುಳಿ ಪುಡಿ, ಸಾಂಬಾರು ಪುಡಿ. ಈ ರೀತಿ 4 ಸ್ಪೂನ್ ಧನಿಯಾ, 1 ಸ್ಪೂನ್ ಜೀರಿಗೆ, ಒಂದು 4-5 ಒಣಮೆಣಸು. ಖಾರ ಬೇಕಂದರೆ ಇನ್ನೊಂದು ಮೆಣಸಿನ್ಕಾಯಿ ಹಾಕ್ಕೋಬೋದು. ಇಲ್ಲಿ ನೋಡಿ, ಒಂಚೂರು 1/4 ಸ್ಪೂನ್ ಆಗೋಷ್ಟು ಮೆಂತ್ಯ ಹಾಕ್ಕೊಂಡೆ. ಹಾಗೆ ಒಂದು 1/4 ಸ್ಪೂನ್ ಆಗೋಷ್ಟು ಉದ್ದಿನಬೇಳೆನ, ಹುಳಿ ಪುಡಿಗಾದರೆ ಉದ್ದಿನಬೇಳೆ ಒಂಚೂರು ಹಾಕ್ಕೊಳ್ಬೇಕು. ಅದನ್ನೆಲ್ಲ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಫಸ್ಟ್ ಮಿಕ್ಸಿಯಲ್ಲಿ ಒಂದು ಸರಿ ಪುಡಿನೇ ಮಾಡ್ಕೊಂಡು ಬಿಡಬೇಕು. ಕಾಯಿ ಜೊತೆ ನೀರು ಎಲ್ಲ ಹಾಕಿ ಫಸ್ಟೇ ಹಾಕ್ಕೊಳ್ಬಾರ್ದು. ಫಸ್ಟ್ ಪುಡಿ ಮಾಡ್ಕೊಂಡ್ಬಿಟ್ಟು ಇದನ್ನು ಆಮೇಲೆ ಕಾಯಿ ಜೊತೆ ರುಬ್ಕೊಳ್ಳೋದು. ಕಾಯಿ ಹಾಕ್ಬಿಟ್ಟು ನೋಡಿ ಈ ರೀತಿ, ಆಮೇಲೆ ಒಂದು ಸರಿ ಅದನ್ನು ಪುಡಿ ಮಾಡಿಕೊಂಡು ಆಮೇಲೆ ಈ ರೀತಿ ಕಾಯಿ ಜೊತೆ ಮಿಕ್ಸ್ ಮಾಡಿ ನೈಸ್ ಪೇಸ್ಟ್ ಮಾಡಿ ಇಟ್ಕೊಂಡ್ಬಿಡಿ. ಅದು ಆ ಕಡೆ ಇರಲಿ, ಅದನ್ನು ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ. ಈ ಕಡೆ ಇಲ್ಲಿ ನಾವು ಆಮೇಲೆ ಏನು ಮಾಡಬೇಕು, ಬೇಳೆ ಬೆಂದಿದೆ ನೋಡಿ, ಬೇಳೆ 3 ಸರಿ ವಿಸಲಾಗಿ ಬೆಂದಿದೆ. ಈಗ ನಾನು ಏನು ಮಾಡ್ತೀನಿ, ಅದಕ್ಕೇನೆ ಹೆಚ್ಚಿಟ್ಕೊಂಡಿರೋವಂಥ ತರಕಾರಿಗಳೆಲ್ಲ, ಸೊಪ್ಪು ಇದು ನೋಡಿ ಕಟ್ ಮಾಡಿಟ್ಕೊಂಡಿದ್ದೀನಿ, ಸೊಪ್ಪು, ಈರುಳ್ಳಿ, ಹಾಗೆ ಒಂದು ಆಲೂಗಡ್ಡೆ ಇಟ್ಕೊಂಡಿದ್ದೆ. ಆದಷ್ಟು ಒಂಚೂರು ನೀರು, ಸ್ವಲ್ಪ ಉಪ್ಪು, ಈಗ ತರಕಾರಿಗೆ ಬೇಕಲ್ಲ ಉಪ್ಪು, ಆ ಉಪ್ಪನ್ನು ಹಾಕಿ ಇಲ್ಲೊಂಚೂರು ನಾನು ರಾಜ್ಮಾ ನೆನೆಸಿಟ್ಕೊಂಡಿದ್ದೆ, ಅದನ್ನು ಹಾಕಿ 1-2 ವಿಸಿಲ್ಲು ಕುಗ್ಸಿ ಅದನ್ನು ಇಟ್ಕೊಳ್ಳೋಣ. ಅದಷ್ಟು ಆಯ್ತಲ್ಲ. ಇವಾಗ ಈ ಕಡೆ ಒಂದು ಪಾತ್ರೆಯಲ್ಲಿ ಹುಣಸೆಹಣ್ಣು, ಇದು ಅಷ್ಟೇ ಹುಣಸೆಹಣ್ಣು ಗೊಜ್ಜು ಮಾಡಿಟ್ಕೊಂಡ್ಬಿಟ್ಟು ಸುಮ್ಮನೆ ಹಾಕ್ಬೋದು, ಬಟ್ ಇಲ್ಲದಿದ್ದಾಗ ಈ ರೀತಿ ಮಾಡ್ಕೊಳ್ಬೇಕು. ಹುಣಸೆಹಣ್ಣು ಗೊಜ್ಜನ್ನು ಮಾಡ್ಕೊಂಡು ಅದನ್ನು ಚೆನ್ನಾಗಿ ಕಿವುಚ್ಕೊಂಡ್ಬಿಟ್ಟು ಕೈನಲ್ಲಿ ಅದನ್ನು ಕುದಿಯೋಕ್ಕಿಡಬೇಕು. ಈ ಕಡೆ ಅದು ಉಪ್ಪು ಎಷ್ಟು ನಮಗೆ ಹುಳಿಗೆ ಸಾಮಾನ್ಯ 1 ಸ್ಪೂನಷ್ಟು ಹಾಕಿ ನೋಡಿ, ಆಮೇಲೆ ನಾವು ಕಡಿಮೆ ಅನಿಸಿದ್ರೆ ಹಾಕ್ಕೊಂಡ್ರಾಯ್ತು. ಒಂದು ಸ್ವಲ್ಪ ಬೆಲ್ಲ, ಹುಣಸೆಹಣ್ಣು ಎಲ್ಲ ಹಾಕಿ ಈ ರೀತಿ ಕುದಿಯೋಕ್ಕೆ ಬಿಡಬೇಕು. ಒಂಥರ ಹಸಿ ವಾಸನೆ ಇರುತ್ತೆ ಹುಣಸೆಹಣ್ಣದು, ಅದೆಲ್ಲ ಹೋಗಬೇಕು. ಅದಷ್ಟು ಹೋಗೋವರೆಗೆ ಒಂಚೂರು ಕುದಿಸ್ಬಿಟ್ಟು ಆಮೇಲೆ ಈ ಕಡೆ ನಾವು ನೋಡಿ ಈ ಥರ ಪೇಸ್ಟ್ ಮಾಡಿಟ್ಕೊಂಡಿರ್ತೀವಲ್ವ, ಕಾಯಿ ಹಾಕಿಬಿಟ್ಟು ಮಸಾಲೆನೆಲ್ಲ ಅದನ್ನು ಈ ಕಡೆ ಈ ಥರ ಹಾಕ್ಕೊಳ್ಬೇಕು. ಅದನ್ನು ಹುಣಸೆ ಹಣ್ಣು ರಸಕ್ಕೇ ಸೇರಿಸ್ಕೊಳ್ಬೇಕು. ಆಮೇಲೆ ಈ ಥರ ಚೆನ್ನಾಗಿ ಅದೊಂದು ಸ್ವಲ್ಪ ಕುದಿ ಬರಲಿ, ಒಂದು 10 ನಿಮಿಷ 5-10 ನಿಮಿಷ ಕುದ್ದ ಮೇಲೆ ಈ ಕಡೆ ಅಷ್ಟೊತ್ತಿಗೆ ಬೆಂದಿರುತ್ತೆ. ನಾನು ಬೇಳೆ ತರಕಾರಿ ಎಲ್ಲ ಒಟ್ಟಿಗೆ ಹಾಕಿ ಮತ್ತೆ 2 ವಿಸಲ್ ಕೂಗ್ತಿ ಅಂತ ಹೇಳಿದ್ನಲ್ಲ, ಅದನ್ನು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಹುಳಿ ಆಗೇ ಹೋಯಿತು. ಏನು ಇವಾಗ ಹುಳಿ ಪುಡಿನೂ ಇಲ್ಲ ಮನೆಯಲ್ಲಿ ಎಂದಾಗ ದಿಢೀರಾಗಿ ಒಂದೇ ದಿನಕ್ಕಾಗಷ್ಟು ಸಾಂಬಾರು ಪುಡಿನ ಮಾಡಿಕೊಂಡು ಹೇಗೆ ಸಾಂಬಾರು ಮಾಡೋದು ಅನ್ನೋದನ್ನು ನಾನು ಹೇಳ್ಕೊಟ್ಟಿದ್ದೀನಿ. ಇದೇ ಥರ ಬೇರೆ ತರಕಾರಿ ಆದರೆ ಅದನ್ನು ಹಾಗೆ ಬೇರೆ ಬೇಯಿಸ್ಕೊಂಡ್ಬಿಟ್ಟು ಮಾಡ್ಬೋದು. ನಾನಿಲ್ಲಿ ಸೊಪ್ಪಾಗಿದ್ದಕ್ಕೆ ಈ ಥರ ಇದು ಮಾಡಿದೆ. ಅದಕ್ಕೆ ಕುದಿ ಬರಲಿ, 1-2 ನಿಮಿಷ 5 ನಿಮಿಷ. ಈ ಕಡೆ ಒಗ್ಗರಣೆ ಮಾಡೋಣ. ತುಪ್ಪ ಹಾಕಿಬಿಟ್ಟು ಅದಕ್ಕೆ ಒಂಚೂರು ಸಾಸಿವೆ, ಒಂಚೂರು ಬೇಕಾದರೆ ಜೀರಿಗೆ ಹಾಕ್ಬೋದು, ಆಮೇಲೆ ಕರಿಬೇವು, ಇಂಗು ಅಷ್ಟು ಹಾಕಿಬಿಟ್ಟು ಅದಕ್ಕೆ ಒಗ್ಗರಣೆ ಮಾಡಿ ಹುಳಿಗೆ ಬೇಯಿಸಿದ್ರೆ ನಮಗೆ ಹುಳಿ ರೆಡಿ ಆಗೋಯಿತು.
ಈ ನುಗ್ಗೆ ಸೊಪ್ಪು ತಿನ್ನೋದ್ರಿಂದ ಎಷ್ಟೆಲ್ಲ ಯೂಸಸ್ ಇದೆ ಅಂತಂದರೆ, ಕ್ಯಾನ್ಸರ್ ಅಂತ ಕಾಯಿಲೆ ಸಹ ನಿವಾರಣೆ ಮಾಡುತ್ತೆ. ಫ್ಯಾಟಿ ಲಿವರ್ ಆ್ಯಸಿಡ್ಸನ್ನ, ಫ್ಯಾಟಿ ಲಿವರ್ ಆಗಿದ್ದರೆ ಅದನ್ನು ಕಂಟ್ರೋಲ್ ಮಾಡುತ್ತಂತೆ. ಹಾಗೆ ಬಿ ಪಿ, ಶುಗರು ಅದೆಲ್ಲದಕ್ಕೂ ಒಳ್ಳೆಯದು ಬಿಡಿ, ಅದು ಮಾಮೂಲಿ. ಅದೆಲ್ಲ ಅಲ್ಲದೆ ಕಣ್ಣಿನ ದೃಷ್ಟಿಗೆ ಎಲ್ಲನೂ ಸಹ ತುಂಬ ಥರದಲ್ಲಿ ಈ ನುಗ್ಗೆ ಸೊಪ್ಪು ನಮಗೆ ಒಳ್ಳೆಯದು. ಇದು ನಾವು ಅಟ್ಲೀಸ್ಟ್ ವಾರದಲ್ಲಿ ಒಂದು ಸರಿನಾದ್ರು ಏನಾದರೂ ಥರದಲ್ಲಿ ಇದನ್ನು ಯೂಸ್ ಮಾಡಿ ತಿಂದರೆ ಆಮೇಲೆ ಕಾನ್ಸ್ಟಿಪೇಷನ್ನಿಗೆ ಒಳ್ಳೆಯದು. ಇದು ಬ್ಯಾಡ್ ಕೊಲೆಸ್ಟ್ರಾಲನ್ನು ಹೀರ್ಕೊಳ್ಳುತ್ತೆ. ಸೊ ಇದೇನಾದ್ರು ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.